ಹಾಯ್. ಫಸ್ಟ್ ಟೈಮ್ ಕೇರಳ ಬಂದಿದ್ದು, ತ್ರಿವೇಂದ್ರಂ ಬಂದು ಸದ್ಯಕ್ಕೆ ಈಗ ಹೊರಡ್ತಾ ಇದ್ದಾನೆ. ಸ್ಪೆಷಲ್ ಏನಂದರೆ ಇಲ್ಲಿ ಸ್ಪೆಷಲ್ ಫುಡ್ಗಳನ್ನ ತಿಂದೆ, ತುಂಬ ಚೆನ್ನಾಗಿತ್ತು. ಲೈಕ್ ನಮಗೆ ಹೊಸ ಜಾಗಗಳಿಗೆ ಹೋದಾಗ ಯಾರಾದರೂ ಒಬ್ಬರು ಅಲ್ಲಿ ಪರಿಚಯದವರಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಹಾಗೆ ಇದ್ದಿದ್ದರಿಂದಾಗಿ ತುಂಬ ಕಷ್ಟ ಏನಾಗಲಿಲ್ಲ. ವಿಸಿಟಿಂಗ್ ಪ್ಲೇಸ್ಗಳಂತ ಹೋಗಿ ನೋಡಿದ್ದು ತುಂಬ ಕಡಿಮೆ. ಬೀಚ್ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ಮೇ ಬಿ ಟ್ರೈನ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅನಿಸುತ್ತೆ. ಸ್ಟಾರ್ಟೆಡ್ 5:30 ಅಂತ ಹೇಳಿದ್ರು. 5:30ಗೆ ಎಕ್ಸಾಕ್ಟ್ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಯಾರೂ ಇನ್ನೂ ಪಾರ್ಟ್ನರ್ಸ್ ಸಿಕ್ಕಿಲ್ಲ, ಬಂದಿಲ್ಲ ಇಲ್ಲಿ. ಬರುವಾಗ ನಾನು ಬೆಂಗಳೂರಿಂದ ನೈಟ್ ಜರ್ನಿ ಆಗಿದ್ದರಿಂದಾಗಿ ಯಾವುದೇ ಹೊರಗಡೆಯಿಂದ ಏನೂ ನೋಡಿರಲಿಲ್ಲ. ನೋಡೋಣ ಇವತ್ತೇನಾದರೂ ಸ್ಪೆಷಲ್ ಅನ್ನೋ ಸೀನರಿ ಸಿಕ್ಕಿದ್ರೆ ಹೇಳ್ತೇನೆ. ನನಗೆ ಪದ್ಮನಾಭ ಟೆಂಪಲ್ ಹೋಗ್ಲಿಕ್ಕಿತ್ತು. ಅಂದರೆ ತುಂಬ ರಿಚೆಸ್ಟ್ ಟೆಂಪಲ್ಲು ಪದ್ಮನಾಭ ಸ್ವಾಮಿ ಅವರಿರುವಂಥದ್ದು. ಬಟ್ ಏನಂದರೆ ಮಕರ ಸಂಕ್ರಾಂತಿಯಿಂದ 14th ನಾನು ನಿನ್ನೆ ಹೋಗಿದ್ರಿಂದಾಗಿ ಎಷ್ಟು ಕ್ರೌಡ್ ಇತ್ತಂತಂದರೆ ಎಂಟ್ರಿ ಯಾರಿಗಂತೂ ಇರಲಿಲ್ಲ. ವಿ ವಿ ಐ ಪಿಗಳಿಗೆ ಅಷ್ಟೇ ಇದ್ದಿತ್ತು. ಹೊರಗಡೆಯಿಂದ ನೋಡಿದೆ, ಖುಷಿ ಆಯಿತು. ಬಟ್ ಇನ್ನೊಮ್ಮೆ ಬರಬೇಕು ಟೆಂಪಲ್ಗೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ನೋಡೋಣ. ಮತ್ತು ಇನ್ನೊಂದೇನೆಂದರೆ ಬಿಸಿಲು. ಅಯ್ಯಪ್ಪ ಎಷ್ಟು ಬಿಸಿಲು ಅಂತೀರಾ, ಸಖತ್ತಿತ್ತು. ಮಾರ್ನಿಂಗ್ ನೀವು 7 o'clock ಎದ್ದು ನೋಡಿದ್ರು ತುಂಬ ಪ್ರೆಸರ್ ಬಿಸಿಲು ಅಷ್ಟೊಂದಿತ್ತು. ಮತ್ತು ತುಂಬ ಶೆಕೆ. ಎ ಸಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗಲಿಕ್ಕೆ. ನಮ್ಮ ಬೆಂಗಳೂರು ವೆದರ್ ಪ್ರೆಸೆಂಟ್ ಏನಿದೆ ಅದನ್ನು ಕಂಪೇರ್ ಮಾಡಿಕೊಂಡ್ರೆ ಆ ಚಳಿ, ಆ ಥಂಡಿ ಫೀಲು, ಇಲ್ಲಂತೂ ಸಖತ್ ಬಿಸಿಲು, ಶೆಕೆ, ಬೆವರು. ಸೊ ಆ ರೀತಿ ಇತ್ತು. ಎನಿವೇ ಒಂದು ಟ್ರಿಪ್ ಅಂತಲೇ ಹೇಳ್ಬಹುದು. ಮುಗಿಸಿ ಹೊರಡ್ತಾ ಇದ್ದೀನಿ. ಹ್ಯಾಪಿ, ಓಕೆ, ಖುಷಿ ಇದೆ. ದೆನ್ ನೋಡೋಣ. ಜರ್ನಿನೂ ಬರೋವಾಗ ಏನಿತ್ತು ಫುಲ್ ಸ್ಲೀಪ್. ಈ ಸಲನೂ ಆಲ್ಮೋಸ್ಟ್ ಹಾಗೆ ಅನ್ಸುತ್ತೆ. ಸಂಜೆ ಒಂದು 8, 9, 10 ಎಲ್ಲ ಮಲಗ್ತೇನೆ ಅಲ್ಲಿವರೆಗೂ. ಓಕೆ, ಮತ್ತು ಯಾಕೋ ಗೊತ್ತಿಲ್ಲ, ಒಳಗಡೆ ಫೀಲ್ ನಮ್ಮ ಬೆಂಗಳೂರೇ ನಮಗೆ ಚೆಂದ ಅನ್ನಿಸ್ತಾ ಇದೆ ಅಲ್ವಾ? ಬಾಯ್ ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.